ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರೂ ಕೂಡ ಎಲ್ಲ ಕುಲದವರು ಕೂಡ ಸುಲಭವಾಗಿ ಪೂಜೆ ಮಾಡಿಕೊಳ್ಳುವಂತೆ ವಾರಾಹಿ ನವರಾತ್ರಿಗಳಲ್ಲಿ ಮತ್ತು ಪ್ರತಿದಿನವೂ ಇದನ್ನು ಪೂಜೆ ಮಾಡ್ಬೋದು. ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪೂಜಾ ವಿಧಾನವನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಇದನ್ನು ಕೇಳಿಕೊಂಡು ನಿತ್ಯ ಪೂಜೆ ಮಾಡ್ಕೊಳ್ಬೋದು. ನವರಾತ್ರಿಯಲ್ಲೂ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಬೋದು. ಪೂಜಾ ಪ್ರಾರಂಭ. ದೀಪಕ್ಕೆ ಅರಿಶಿನ ಕುಂಕುಮ ಇರಿಸಿ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾದೀಪಂ ನಮೋಸ್ತುತೆ. ಈಗ ನೀರನ್ನು ಉದ್ಧರಣೆ ತಗೊಂಡು 2 ಉದ್ಧರಣೆ ಇಟ್ಕೊಳ್ಬೇಕು. ಒಂದು ನಿಮಗೆ, ಒಂದು ದೇವರಿಗೆ. ನೀವು ಏನು ಆಚಮನೆ ಎಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಎಂಜಿಲಾಗುತ್ತೆ. ಹಾಗಾಗಿ ಅದನ್ನು ದೇವರಿಗೆ ಬಳಸಂಗಿಲ್ಲ. ಹಾಗಾಗಿ 2 ಇಟ್ಕೊಳ್ಬೇಕು. ಒಂದು ಉದ್ಧರಣೆ ನೀರು ತಗೊಂಡು ತಲೆ ಮೇಲೆ ಹಾಕ್ಕೊಳ್ರಿ, ಪ್ರೋಕ್ಷಣೆ ಮಾಡಿಕೊಳ್ಳಿ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗಂಟೆನಾಸ್ರಿ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುವೆ ಗಂಠಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಅಕ್ಷತೆ ಹಾಕಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಿವಂ ಹರಿಂ ವಿಧಾತಾರಂ ತತ್ಪತ್ನೀಂ ತತ್ಸುತಾನ್ ಗುರೂನ್ ನತ್ವಾ ಸಮಸ್ತಪತ್ಯೂಹ ಶಾಂತಯೇ ಮಂಗಳಾಯ ಚ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಮಹಾಗಣಾಧಿಪತಯೇ ನಮಃ. ಅಕ್ಷತೆ ತಗೊಂಡು ದೇವರುಗಳಿಗೆ, ವಿಗ್ರಹಗಳಿಗೆ ಹಾಕಿ. ಈಗ ಆಚಮನ. ಸ್ತ್ರೀಯರು ನಮಃ ಅನ್ಬೇಕು. ಮೊದಲು 3 ನಾಮಗಳಿಗೆ ಸ್ತ್ರೀಯರು ನಮಃ ಅನ್ಬೇಕು. ಪುರುಷರಾದರೆ ಸ್ವಾಹ ಅನ್ಬೇಕಾಗತ್ತೆ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. 4ನೇ ಸಾರಿ ನೀರು ಕೈಯನ್ನು ಕೆಳಗೆ ಬಿಟ್ಬಿಟ್ಟು ಕೈ ಒರೆಸ್ಕೊಳ್ಳಿ. ಓಂ ಗೋವಿಂದ ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. 2 ಅಕ್ಷತೆ ತಗೊಂಡು ತಲೆ ಮೇಲೆ ಹಾಕ್ಕೊಳ್ರಿ. ಉತ್ತಿಷ್ಠಂತು ಭೂತಪಿಶಾಚಾಃ ಏತೇ ಭೂಮಿಭಾರಕಾಃ ಏತೇಷಾಂ ವಿರೋಧೇನ ಬ್ರಹ್ಮಕರ್ಮ ಸಮಾರಭೇತ್. ಕೈಯನ್ನು ಒರೆಸ್ಕೊಳ್ಳಿ. ಈಗ ಪ್ರಾಣಾಯಾಮ 3 ಸಲ. ಗಾಯತ್ರಿ ಉಪದೇಶ ಇರ್ತಕ್ಕಂಥವರು ವೇದ ಗಾಯತ್ರಿನ ಹೇಳ್ಕೊಳ್ಳಿ. ಇನ್ನು ಉಳುಕಿದ್ರಲ್ಲೂ ಈ ಗಾಯತ್ರಿಯನ್ನು ಹೇಳ್ಬೋದು. 3 ಸಲ ಪ್ರಾಣಾಯಾಮ ಹೇಳಬೇಕಾಗತ್ತೆ. ಎಡಗಡೆ ಭಾಗದಿಂದ ಉಸಿರನ್ನು ತಗೊಂಡು ಮತ್ತೆ ಬಲಗಡೆ ಬಿಟ್ಟು, ಮತ್ತೆ ಬಲಗಡೆಯಿಂದ ತಗೊಂಡು ಉಸಿರನ್ನ ಎಡಗಡೆ ಬಿಡಬೇಕು. ಇದು 1 ಸರಿ. ಆ ಪ್ರಕ್ರಿಯೆಯಲ್ಲಿ ಮಂತ್ರವನ್ನು ಹೇಳ್ತಾ ಇರಬೇಕು. ಸರ್ವಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಸರ್ವಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಸರ್ವಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ನಮಸ್ಕಾರ ಮಾಡಿಕೊಳ್ರಿ. ಈಗ ಸಂಕಲ್ಪ. 1-2 ಅಕ್ಷತೆ ಹೂವು ಕೈಯಾಗಿಟ್ಕೊಳ್ಳಿ. ಮಮ ಉಪಾತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ವಾರಾಹಿ ದೇವಿ ದೇವತಾ ಪ್ರೀತ್ಯರ್ಥಂ ಶುಭಗ್ರಹ ಶುಭಫಲವಾಪ್ತ್ಯರ್ಥಂ ಆಯುರಾರೋಗ್ಯ ಜ್ಞಾನಾಭಿವೃದ್ಧ್ಯರ್ಥಂ. ನಿಮ್ಮ ಸಂಕಲ್ಪವನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ.
ನನ್ನ ಈ ಸಂಕಲ್ಪವು ಅತಿ ಶೀಘ್ರವಾಗಿ ನೆರವೇರಲಿ. ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿಯೂ ನನ್ನಲ್ಲಿರುವ ಅಂತರ್ಗತ ಬಹಿರ್ಗತ ಶತ್ರು ರೋಗ ಋಣ ನಿವಾರಣೆಯಾಗಲಿ. ಪ್ರಭುಗಳು ಧರ್ಮಾತ್ಮರಾಗಿ ಪ್ರಜೆಗಳನ್ನು ಪಾಲಿಸುವಂಥವರಾಗಲಿ. ಪ್ರಜೆಗಳು ಸರ್ವಧರ್ಮ ಸಹಿಷ್ಣುತೆಯನ್ನು ಹೊಂದಿ ಅನ್ಯೋನ್ಯವಾಗಿ ಇರುವಂಥವರಾಗಲಿ. ಪ್ರಭುಗಳು ಪ್ರಜೆಗಳು ಏಕಭಾವದಿಂದ ಧರ್ಮಾತ್ಮರಾಗಿ ಇರುವಂಥವರಾಗಲಿ. ಸಕಾಲಕ್ಕೆ ಮಳೆಯಾಗಲಿ. ಯಥೇಚ್ಛವಾಗಿ ಧಾನ್ಯಗಳನ್ನು ಬೆಳೆದು ಪ್ರಜೆಗಳು ಸಂತೃಪ್ತರಾಗಲಿ. ಪ್ರಜೆಗಳ ದುಷ್ಟಗ್ರಹ ಬಾಧೆಗಳು ತೊಲಗಿ ಶತ್ರು ರೋಗ ಋಣ ವಿಪತ್ತುಗಳಿಗೆ ಒಳಗಾಗದೆ ಪ್ರಜೆಗಳು ಸುಖವಂತರಾಗಲಿ. ಪ್ರಜೆಗಳು ಸಂಧ್ಯಾವಂದನಾದಿ ನಿತ್ಯಾನುಷ್ಠಾನವಂತರಾಗಲಿ. ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಹೊಂದಿ ಮಾನವ ಜನ್ಮ ಸಾರ್ಥಕ್ಯ ಹೊಂದಲಿ. ಇದಕ್ಕೋಸ್ಕರವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪ ಶ್ರೀ ವಾರಾಹಿ ದೇವತಾಂ ಉದ್ದಿಶ್ಯ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಹೂವು ಅಕ್ಷತೆಗಳನ್ನು ಕೆಳಗೆ ಬಿಡಬೇಕು, ನೀರಿಗೆ ಹಾಕಿಬಿಡಬೇಕು. ಕಲಶಾರಾಧನಾ, ಕಲಶ ಇಡುವಂಥ ಪದ್ಧತಿ ಇದ್ದರೆ ಮಾತ್ರ ಕಲಶವನ್ನು ಇಡಿ, ಇಲ್ಲಾಂದರೆ ಹಾಗೆ ನಮಸ್ಕಾರ ಮಾಡ್ಕೊಂಡು ಇದನ್ನ ಹೇಳ್ಕೊಳ್ಳಿ. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸ್ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋಥ ಯಜುರ್ವೇದ ಸಾಮವೇದೋ ಯತರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾರ್ಚಿತಾಃ ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಪೂಜಾದ್ರವ್ಯಾಣಿ ದೇವಂ ಆತ್ಮಾನಂ ಸಂಪ್ರೋಕ್ಷ. ನೀರಿನಿಂದ ನಿಮ್ಮ ಪ್ರೋಕ್ಷಣೆ ಮಾಡಿ, ನೀವು ಪ್ರೋಕ್ಷಣೆ ಮಾಡಿಕೊಳ್ಳಿ. ಆದೌ ನಿರ್ವಿಘ್ನೇನ ಪರಿಸಮಾವಾಪ್ತ್ಯರ್ಥಂ ಗಣಪತಿ ಪೂಜಾಂ ಕರಿಷ್ಯೆ. ಸುಮುಖೈಶ್ಚ ಏಕದಂತೈಶ್ಚ ಕಪಿಲೋ ಗಜಕರ್ಣಕಃ ಲಂಬೋಧರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷಃ ಫಾಲಚಂದ್ರೋ ಗಜಾನನಃ ವಕ್ರತುಂಡಶೂರ್ಪಕರ್ಣೋ ಹೇರಂಬಃ ಸ್ಕಂದಪೂರ್ವಜಃ ಷೋಡಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ ಪೂಜಾದಿ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶ್ರೀ ಮಹಾಗಣಪತಿ ಪ್ರಸಾದಂ ಶಿರಸಾ ಗೃಹ್ಣಾಮಿ. ಆ ಎರಡು ಅಕ್ಷತೆಗಳನ್ನು ಗಣಪತಿ ಸಮರ್ಪಿಸಿರೋವನ್ನು ನಿಮ್ಮ ತಲೆಯ ಮೇಲೆ ಹಾಕ್ಕೊಳ್ಳಿ. ಪ್ರಾಣ ಪ್ರತಿಷ್ಠೆ ಇದು 9 ದಿವಸ ಇಡ್ತಕ್ಕಂಥವ್ರು, 5 ದಿವಸ ಇಡ್ತಕ್ಕಂಥವ್ರು, 3 ದಿವಸ. ಅವರು ಮೊದಲನೇ ದಿವಸ ಮಾತ್ರ ಈ ಪ್ರಾಣ ಪ್ರತಿಷ್ಠಾ ಮಂತ್ರವನ್ನು ಹೇಳಬೇಕಾಗತ್ತೆ. ಪಟದ ಮೇಲೆ ಕೈ ಇಟ್ಟು ಅಥವಾ ಪಟದ ಹತ್ರ ಕೈ ಇಟ್ಟು ವಿಗ್ರಹದ ಮೇಲೆ ಕೈ ಇಟ್ಟು ಇದನ್ನು ಹೇಳಿ. ಮೇಘಶ್ಯಾಮರುಚಿಂ ಮನೋಹರಕುಚಾಂ ನೇತ್ರತ್ರಯೋದ್ಭಾಸಿತಾಂ ಕೋಲಾಸ್ಯಾಂ ಶಶಿಶೇಖರಾಂ ಅಚಿಲಿತೈಃ ದಂಷ್ಟ್ರಾತಲೈರ್ಶೋಭಿತಾಂ ಬಿಭ್ರಾಣಾಂ ಸ್ವಕರಾಂಬುಜೈಃ ರಸಿಲತಾಂ ಚರ್ಮಾಸಿ ಪಾಶಂ ಸೃಣೀಂ ವಾರಾಹೀಂ ಅನುಚಿಂತಯೇತ್ ಕಿರಿವರಾರೂಢಾಂ ಶುಭಾಲಂಕೃತೀಂ. ಸಾಂಗಂ ಸಾಯುಧಂ ಸವಾಹನಂ ಸಶಕ್ತಿಂ ಪತಿಪುತ್ರ ಪರಿವಾರ ಸಮೇತಾಂ ಶ್ರೀವಾರಾಹಿ ಮಾತಾಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಕ್ಷತೆಯಾಗಿ ನಮಸ್ಕಾರ ಮಾಡಿಕೊಳ್ಳಿ. ಧ್ಯಾನಂ ಕೃಷ್ಣವರ್ಣಾಂತು ವಾರಾಹೀಂ ಮಹಿಷಸ್ತಾಂ ಮಹೋದರೀಂ ವರದಾಂ ದಂಡಿನೀಂ ಖಡ್ಗಂ ಬಿಭ್ರತೀಂ ದಕ್ಷಿಣೇ ಕರೆ ಬೀಜಪಾತ್ರಾಭಯಾನ್ ವಾಮೆ ಸೂಕರಾಸ್ಯಾಂ ಭಜಾಮ್ಯಹಂ. ಅಕ್ಷತೆಯಾಗಿ ನಮಸ್ಕಾರ ಮಾಡಿ. ಈಗ ಷೋಡಶ ಉಪಚಾರ ಪೂಜಾ. ಆಯಾ ಉಪಚಾರಕ್ಕೆ ತಕ್ಕಂತೆ ಅವುಗಳನ್ನು ದೇವಿಗೆ ಸಮರ್ಪಿಸಿ. ಶ್ರೀ ವಾರಾಹ್ಯೈ ನಮಃ. ಶ್ರೀ ವಾರಾಹಿ ದೇವತಾಮಾವಾಹಯಾಮಿ. ಶ್ರೀ ವಾರಾಹ್ಯೈ ನಮಃ. ರತ್ನಸಿಂಹಾಸನಂ ಸಮರ್ಪಯಾಮಿ.
ಅಕ್ಷತೆ ಹಾಕೋದಲ್ದೇ ಭಾವನೆ ಮನಸ್ಸಿನಲ್ಲಿ ಮಾಡಿಕೊಳ್ಬೇಕು. ಆವಾಹನೆ ಮಾಡಿದಂಗೆ ರತ್ನ ಸಿಂಹಾಸನ ಕೂರಿಸಿದಂಗೆ ಆ ದೇವಿಗೆ ಪಾದಗಳನ್ನು ತೊಳೆದಂಗೆ, ಪಾದ್ಯ ಅಂದಾಗ ಅರ್ಘ್ಯ ಅಂತ ನೀರನ್ನು ಕೈಗಳನ್ನು ತೊಳೆದಂಗೆ, ಶುದ್ಧಾಚಮನಿ ಅಂತ ನೀರನ್ನು ಕುಡಿಲಿಕ್ಕೆ ಕೊಟ್ಟಂಗೆ, ಈ ಥರ ಭಾವನೆ ಪಂಚಾಮೃತ ಅಂದರೆ ಆ ವಿಗ್ರಹಕ್ಕೆ ಸ್ನಾನ ಮಾಡಿಸಿದಂಗೆ ಈ ಭಾವನೆಯನ್ನು ನಾವು ಮಾಡಿಕೊಳ್ಬೇಕು. ಶ್ರೀ ವಾರಾಹ್ಯೈ ನಮಃ. ಶ್ರೀ ವಾರಾಹಿ ದೇವತಾಮಾವಾಹಯಾಮಿ. ಶ್ರೀ ವಾರಾಹ್ಯೈ ನಮಃ. ರತ್ನಸಿಂಹಾಸನಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ಪಾದ್ಯಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ಅರ್ಘ್ಯಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ಶುದ್ಧಾಚಮನೀಯಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ಪಂಚಾಮೃತಸ್ನಾನಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ಯಜ್ಞೋಪವೀತಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ಗಂಧಂ ಸಮರ್ಪಯಾಮಿ. ಗಂಧವನ್ನು ಸಮರ್ಪಣೆ. ಶ್ರೀ ವಾರಾಹ್ಯೈ ನಮಃ. ಹರಿದ್ರಾ ಕುಂಕುಮಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ನಾನಾವಿಧ ಪುಷ್ಪಾಣಿ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ಧೂಪಮಾಘ್ರಾಪಯಾಮಿ. ವಿಶೇಷವಾಗಿ ದೇವಿಗೆ ಧೂಪವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಧೂಪವನ್ನು ಕೂಡ ನೀವು ಬೆಳಗ್ಬೋದು. ಅದು ಆಮೇಲೆ. ಶ್ರೀ ವಾರಾಹ್ಯೈ ನಮಃ. ದೀಪಂ ದರ್ಶಯಾಮಿ. ಶ್ರೀ ವಾರಾಹ್ಯೈ ನಮಃ. ಕ್ಷೀರಾನ್ನ ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯ 2 ಬಾಳೆಹಣ್ಣು ಇಟ್ಬಿಡಿ. ಶ್ರೀ ವಾರಾಹ್ಯೈ ನಮಃ. ತಾಂಬೂಲಂ ಸಮರ್ಪಯಾಮಿ. ಆ ಪಾನಕ ಇದೆಯಲ್ಲ ಅದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಅಂದರೆ ಅಮ್ಮನವರಿಗೆ ಪಾನಕ ಬಹಳ ಮುಖ್ಯ. ಪಾನಕ ತಯಾರು ಮಾಡಿರ್ತಕ್ಕಂಥದ್ದನ್ನು ಅದನ್ನು ನಿವೇದನೆ ಮಾಡಿ, ಬೆಲ್ಲ, ನೀರು, ಸ್ವಲ್ಪ ಮೆಣಸಿನ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಿದರೆ ಬಹಳ ಚೆನ್ನಾಗಿರ್ತದೆ. ಶ್ರೀ ವಾರಾಹ್ಯೈ ನಮಃ. ನೈವೇದ್ಯಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ತಾಂಬೂಲಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ನೀರಾಜನಂ ಸಮರ್ಪಯಾಮಿ. ಶ್ರೀ ವಾರಾಹ್ಯೈ ನಮಃ. ಸುವರ್ಣ ದಿವ್ಯ ಮಂತ್ರಪುಷ್ಪಂ ಸಮರ್ಪಯಾಮಿ. ಅಥ ಅಂಗಪೂಜಾ. ಈಗ 2 ಅಕ್ಷತೆ ಹಾಕಿ ಅಮ್ಮನವ್ರಿಗೆ ಸ್ತುತಿ ಮಾಡಿ ಅಂಗಪೂಜಾ. ಶ್ರೀ ವಾರಾಹ್ಯೈ ನಮಃ. ಪಾದೌ ಪೂಜಯಾಮಿ. ಓಂ ಭಕ್ತೋಪದ್ರವನಾಶಿನ್ಯೈ ನಮಃ. ಗುಲ್ಫೌ ಪೂಜಯಾಮಿ. ಪೀಠಾತ್ಮಿಕಾಯೈ ನಮಃ. ಜಾನುನಿ ಪೂಜಯಾಮಿ. ಉನ್ಮತ್ತಭೈರವಾಂಕಸ್ಥಾಯೈ ನಮಃ. ಊರೂಂ ಪೂಜಯಾಮಿ. ಸಿಂಹವಾಹನಾಯೈ ನಮಃ. ಕಟಿಂ ಪೂಜಯಾಮಿ. ನೀಲಾಸ್ಯಾಯೈ ನಮಃ. ನಾಭಿಂ ಪೂಜಯಾಮಿ. ಪಂಚಮ್ಯೈ ನಮಃ. ಉದರಂ ಪೂಜಯಾಮಿ. ಪರಮೇಶ್ವರವಲ್ಲಭಾಯೈ ನಮಃ. ಹೃದಯಂ ಪೂಜಯಾಮಿ. ಘನಸ್ತನಸಮೋಪೇತಾಯೈ ನಮಃ. ಸ್ತನೌ ಪೂಜಯಾಮಿ. ಮುಸಲಧಾರಿಣ್ಯೈ ನಮಃ. ಭುಜದ್ವಯಂ ಪೂಜಯಾಮಿ. ಭಕ್ತಾನಾಂ ಅಭಯಪ್ರದಾಯೈ ನಮಃ. ಕಂಠಂ ಪೂಜಯಾಮಿ. ಕ್ರೋಡಾನನಾಯೈ ನಮಃ. ಮುಖಂ ಪೂಜಯಾಮಿ. ಸುನಾಸಿಕಾಯೈ ನಮಃ. ನಾಸಿಕಾಂ ಪೂಜಯಾಮಿ. ಕಪಿಲಲೋಚನಾಯೈ ನಮಃ. ನೇತ್ರೇ ಪೂಜಯಾಮಿ. ಚಿಂತಿತಾರ್ಥಪ್ರದಾಯಿನ್ಯೈ ನಮಃ. ಕರ್ಣೌ ಪೂಜಯಾಮಿ. ಅಶುಭವಾರಿಣ್ಯೈ ನಮಃ. ಲಲಾಟಂ ಪೂಜಯಾಮಿ. ವರಾಹವದನಾಯೈ ನಮಃ. ಶಿರಃ ಪೂಜಯಾಮಿ. ಶತ್ರುನಾಶಿನ್ಯೈ ನಮಃ. ಸರ್ವಣ್ಯಂಗಾನಿ ಪೂಜಯಾಮಿ. ನಮಸ್ಕಾರ ಮಾಡ್ಕೊಳ್ಳಿ. ಈಗ ಸ್ತುತಿ, ದೇವಿಯನ್ನು ಸ್ತುತಿ ಮಾಡೋದು. ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಮಸ್ಕಾರ ಮುದ್ರೆಯಲ್ಲಿರಿ. ನಮೋಸ್ತು ದೇವಿ ವಾರಾಹಿ ಜಯೈಕಾರ ಸ್ವರೂಪಿಣಿ. ಜಪಿತ್ವಾ ಭೂಮಿರೂಪೇಣ ನಮೋ ಭಗವತಃ ಪ್ರಿಯೇ.
जय क्रोधास्तु वाराहि देवी त्वांच नमाम्यहं जय वाराहि विश्वेशी मुख्यवाराहि ते नमः मुख्यवाराहि वन्दे त्वाम् अन्धे अन्धिनि ते नमः सर्वदुष्टप्रदुष्टानां वाक्स्तम्भनकरी नमः नमस्तंभिनि स्तंभे त्वां जृम्भे जृम्भिणि ते नमः रुन्धे रुन्धिनि वन्दे त्वां नमो देवी तु मोहिनी स्वभक्तानां हि सर्वेषां सर्वकामप्रदे नमः बाह्वोस्तम्भनकरी वन्दे चित्तस्तंभिनि ते नमः चक्षुस्तंभिनि त्वां मुख्यस्तंभिनि ते नमो नमः जगस्तंभिनि वन्दे त्वां जिह्वास्तम्भनकारिणि स्तम्भनं कुरु शत्रूणां कुरु मे शत्रुनाशनं शीघ्रं वश्यं च कुरुते योग्ने वाच्यात्मिके नमः ठचतुष्टयरूपे त्वां शरणं सर्वदा भजे हुमात्मिके फट्रूपेण जय आद्यानने शिवे देहि मे सकलान् कामान् वाराहि जगदीश्वरी नमस्तुभ्यं 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 नमो नमः किं दुष्करं त्वयि मनोविषयं गतायां किं दुर्लभं त्वयि विधानुवदर्चितायां किं दुष्करं त्वयि सकृत् स्मृतिमागतायां किं दुर्जयं त्वयि कृतस्तुतिवाद पुंसां ಏನಂದರೆ ಸ್ತುತಿ ನಿನ್ನ ಒಂದು ಸರಿ ತಾಯಿ ನಿನ್ನನ್ನು ಒಂದು ಸರಿ ಸ್ತುತಿ ಮಾಡಿದರೆ ಸಾಕು ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಅಂಥೇಳಿ ಹೇಳ್ತಕ್ಕಂಥ ಇದು ಒಂದು ಸ್ತುತಿ ಇರ್ತಕ್ಕಂಥದ್ದು. ಈಗ ಪಂಚೋಪಚಾರ ಪೂಜಾ. ಲಂ ಪೃಥ್ವಿ ತತ್ವಾತ್ಮಿಕಾಯೈ ಗಂಧಂ ಸಮರ್ಪಯಾಮಿ. ಒಂದು ಹೂವನ್ನು ಗಂಧದಲ್ಲಿ ಅದ್ದಿ ದೇವಿಗೆ ಪಟಕ್ ಸಮರ್ಪಣೆ ಮಾಡಿ. ಲಂ ಪೃಥ್ವಿ ತತ್ವಾತ್ಮಿಕಾಯೈ ಸಪರಿವಾರ ದೇವತಾ ಸಹಿತಾಯೈ ಶ್ರೀ ವಾರಾಹ್ಯೈ ನಮಃ ಗಂಧಂ ಸಮರ್ಪಯಾಮಿ. ಶ್ರೀ ಹಂ ಆಕಾಶತತ್ವಾತ್ಮಿಕಾಯೈ ಸಪರಿವಾರ ದೇವತಾ ಸಹಿತಾಯೈ ಶ್ರೀ ವಾರಾಹ್ಯೈ ನಮಃ ಪುಷ್ಪೈಃ ಪೂಜಯಾಮಿ. ಪುಷ್ಪಗಳು. ಯಂ ವಾಯುತತ್ವಾತ್ಮಿಕಾಯೈ ಸಪರಿವಾರ ದೇವತಾ ಸಹಿತಾಯೈ ಶ್ರೀ ವಾರಾಹ್ಯೈ ನಮಃ ಧೂಪಂ ಆಘ್ರಾಪಯಾಮಿ. ಧೂಪವನ್ನು ಬೆಳಗ್ಗೆ. ರಂ ತೇಜಸ್ತತ್ವಾತ್ಮಿಕಾಯೈ ಸಪರಿವಾರ ದೇವತಾ ಸಹಿತಾಯೈ ಶ್ರೀ ವಾರಾಹ್ಯೈ ನಮಃ ದೀಪಂ ಸಮರ್ಪಯಾಮಿ. ಕರ್ಪೂರ. ವಂ ಅಮೃತತತ್ವಾತ್ಮಿಕಾಯೈ ಸಪರಿವಾರ ದೇವತಾ ಸಹಿತಾಯೈ ಶ್ರೀ ವಾರಾಹ್ಯೈ ನಮಃ ನೈವೇದ್ಯಂ ಸಮರ್ಪಯಾಮಿ. ಸಂ ಸರ್ವತತ್ವಾತ್ಮಿಕಾಯೈ ಸಪರಿವಾರ ದೇವತಾ ಸಹಿತಾಯೈ ಶ್ರೀ ವಾರಾಹ್ಯೈ ನಮಃ ಸರ್ವೋಪಚಾರ ತಾಂಬೂಲಾನ್ ಸಮರ್ಪಯಾಮಿ. ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ. ಪಂಚಮೀ ದಂಡನಾಥಾ ಚ ಸಂಕೇತ ಸಮಯೇಶ್ವರಿ ತಥಾ ಸಮಯ ಸಂಕೇತ ವಾರಾಹಿ ಪೋತ್ರಿಣಿ ಶಿವ ವಾರ್ತಾಳಿ ಚ ಮಹಾಸೇನಾ ಪ್ಯಾಜ್ಞಾ ಚಕ್ರೇಶ್ವರಿ ತಥಾ ಅರಿಘ್ನಿ ಭೂಮಿರೂಪೇಣ ಕುರು ಮೇ ಶತ್ರುನಾಶನಂ. ಶ್ರೀ ವಾರಾಹಿ ದೇವ್ಯೈ ನಮಃ ಸುವರ್ಣ ದಿವ್ಯ ಮಂತ್ರಪುಷ್ಪಂ ಸಮರ್ಪಯಾಮಿ. ಆತ್ಮಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಛತ್ರಂ ಅಕ್ಷತೆ ಹಾಕಿ. ಛತ್ರಂ ಚಾಮರ ಗೀತಂ ನೃತ್ಯ ಆಂದೋಳಿಕಾ ಅಶ್ವಾರೋಹಣ ಗಜಾರೋಹಣ ಸಮಸ್ತ ರಾಜೋಪಚಾರಾನ್ ಮನಸಾ ಸಮರ್ಪಯಾಮಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರಿ ಯತ್ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತುತೆ. ಅನಯಾ ಯಥಾಶಕ್ತಿ ಪೂಜಯಾ ಚ ಭಗವತಿ ಸ್ವರಾತ್ಮಿಕಾ ಶ್ರೀ ವಾರಾಹಿ ದೇವತಾ
ಸುಪ್ರಸನ್ನಃ ಸುಪ್ರೀತೋ ವರದೋ ಭವತು ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೇಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಮಸ್ಕಾರ ಮಾಡಿಕೊಳ್ಳಿ. ಇಲ್ಲಿಗೆ ಪೂಜೆ ಮುಕ್ತಾಯ ಆಗ್ತದೆ. ಕೊನೆಯ ದಿವಸ ಮಾಡ್ತಕ್ಕಂಥ ಒಂದು ಮಂತ್ರ ಉದ್ವಾಸನೆ ಏನು ಮಾಡ್ತಾರೆ, ಅಮ್ಮನನ್ನು ಮತ್ತೆ ತಿರುಗಿ ಕಳಿಸ್ತಕ್ಕಂಥದ್ದು. ಆ ಮಂತ್ರ ಹೇಳ್ತೇನೆ, ಇದು ಕೊನೆಯ ದಿವಸ ಮಾತ್ರ ಮಾಡ್ತಕ್ಕಂಥದ್ದು. ಸಹಸ್ರ ಪರಮಾದೇವಿ ಶತಮೂಲಾ ಶತಾಂಕುರ ಸರ್ವಾಂಗ ಹರತು ಮೇ ಪಾಪಂ ದೂರ್ವಾ ದುಸ್ವಪ್ನ ನಾಶಿನಿ ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ತ ವರಪ್ರದೆ ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳೇ ಶ್ರೀ ವಾರಾಹಿ ದೇವ್ಯೈ ನಮಃ. ಯಥಾಸ್ಥಾನಂ ಉದ್ವಾಸಯಾಮಿ ಪುನರಾಗಮನಾಯ ಚ. ಅಕ್ಷತೆ ಹಾಕಿ ಅಮ್ಮ ಮತ್ತೆ ಬಂದು ನನ್ನನ್ನು ಇದೇ ರೀತಿ ಅನುಗ್ರಹಿಸು ಅಂಥೇಳಿ ಕೊನೆಯ ದಿವಸ ಕೇಳಿಕೊಳ್ಳುವಂಥದ್ದು. ಶಿವಾಯ ಗುರುವೇ ನಮಃ. ಶ್ರೀಮಾತೃ ನಮಃ.